ಇಷ್ಟೆಲ್ಲ ಆದ್ಮೇಲೆ ನಮ್ಮನ್ನ ಕಾಡುವ ಕಟ್ಟ ಕಡೆಯ ಪ್ರಶ್ನೆ, ಬಸನಗೌಡರು ಎಲ್ಲಿದ್ದಾರೆ? ಹೌದು, ಬಸನಗೌಡರು ಸದ್ಯಕ್ಕೆ ಕಲಬುರಗಿಯ ಚಿಂಚೋಳಿ ಗೆಸ್ಟ್ ಹೌಸ್ ಅಲ್ಲಿ ಇದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. 2 ದಿನದಿಂದ ಆಚೆ ಬಂದಿಲ್ಲ, ಮಾಧ್ಯಮಗಳ ಜೊತೆಗೆ ಮಾತಾಡಿಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಯಾವುದಕ್ಕೆ ಸಮ್ಮತಿ ಅಂತ ಅನ್ಕೊಂಡಿದಾರೋ ಏನೋ. ಯಾವ ಸದ್ಯಕ್ಕೆ ಮಾತಾಡದ ಬೇಡಪ್ಪ, ಮಾತಾಡೇ ಸಮಸ್ಯೆ ಆಗಿದೆ ಅಂತ ಹೇಳಿ. ಅಲ್ಲ, ಅವ್ರು ಅಷ್ಟು ಮಾತಾಡಿ ಆಗಿದೆ. ಈಗ ಸುಮ್ಮನೆ ಇದ್ರು ಏನೇನು ಪ್ರಯೋಜನ ಇಲ್ಲ ಅಂತ. ಅವ್ರು ಯಾಕೆ ಒಂಟಿಯಾಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ, ಅವ್ರು ಮಾತಾಡಿ ಅವ್ರ ಕೋಟ ಮುಗ್ದಿದೆ, ಅಷ್ಟು ಮಾತಾಡ್ಬಿಟ್ಟಿದ್ದಾರೆ. ಈಗ ನಿಜ, ಈಗ ನೋಡ್ರಿ, ಒಬ್ಬರನ್ನ ಅಧ್ಯಕ್ಷ ಮಾಡಲೇಬೇಕಲ್ವಾ? ಒಬ್ಬ ವಿಜೇಂದ್ರನ ಮಾಡಬೇಕಿದ್ರೆ ಇವರನ್ನ ಮಾಡಬೇಕು. ಯಾರನ್ನೊಬ್ರು ಮಾಡಿದಾಗ ನಿಮ್ಗೆ ಆರೋಪ ಪ್ರತ್ಯಾರೋಪ ಇರುತ್ತೆ. ನಮ್ದು ವಿರೋಧ ಇದೆ ಅಂತೇಳಿ. ವೈ ವಿರೋಧ? ಅವನು ಬೇಡ ಅಂತೇಳಿ ಇನ್ಯಾರು ಮತ್ತೊಂದಾದಾಗ ಅದಾಗತ್ತಾ? ಆಗೋದಿಲ್ಲ. ಆಗಿದ್ರೆ ನೀವೇನ್ ಮಾಡಬೇಕು? ನೀವು ಬೆಳಿಬೇಕು. ನೀವು ಪಕ್ಷವನ್ನು ಸಂಘಟನೆ ಮಾಡಬೇಕು, ಬೆಳಿಬೇಕು. ಹೆಂಗ್ ಬೆಳೆಯೋದಕ್ಕೆ ಅವಕಾಶ ಇತ್ತು ನಿಮಗೆ? ಬಸವನಗೌಡ ಪಾಟೀಲ್ ಅವರಿಗೆ ಬೆಳೆಯೋದಕ್ಕೆ ಎಂತ ಅವಕಾಶ ಇತ್ತು ಅಂದ್ರೆ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಉತ್ತರ ಕರ್ನಾಟಕದಲ್ಲಿ ವಕ್ಫ್ ಇದೆಯಲ್ಲ, ವಕಫ್ ಅಂತಾರೆ, ಇರ್ಲಿ, ವಕ್ಫನ್ನ ಇಡೀ ಉತ್ತರ ಕರ್ನಾಟಕದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ವಕ್ಫ್ ಬಗ್ಗೆ ಮಾತಾಡ್ತಾರೆ ಅಂತ ಊರೂರು ತಿರುಗಬೇಕಾಗಿತ್ತು. ಜನ ಬಂದೇ ಬರ್ತಾರೆ. ನಿಮ್ಗೆ ಹೆಂಗ್ ಗೊತ್ತಾ? ಎಲ್ಲ ರೆಡಿ ಮಾಡಿದ್ರೆ ಆಗಲ್ಲ. ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ನಾಯಕ, ಬಟ್ ನೀವು ಗಮನಿಸಿದಿರಿ, ನಿಮ್ಗೆ ಗೊತ್ತಿರುತ್ತೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಕ್ಫ್ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲೇ ಹೋರಾಟ ಮಾಡಿದ್ರು. ಅಲ್ಲ, ಹೋರಾಟದ ಸದನದಲ್ಲೂ ಅದನ್ನ ಹೆಚ್ಚು ಪ್ರಸ್ತಾಪ ಮಾಡಿದ್ರು. ಸರ್, ಅದಕ್ಕೆ ಲಿಮಿಟ್ ಅಂತ ಇಲ್ಲ ಸರ್. ಅದಕ್ಕೆ ಪಾಟೀಲ್ ರೇ, ಅದಕ್ಕೆ ಲಿಮಿಟ್ ಇದೆ. ಮುಗ್ದೋಯ್ತಾ? 3 ದಿವಸ ಮಾಡಿದೆ, ಹಂಗಲ್ಲ ಅಂತ. ಅದಕ್ಕೆಲ್ಲ ಎಂಡ್ ಬೇಕು. ನೀವು ವಿಜಯಪುರ ಫುಲ್ ಸುತ್ತೀರಪ್ಪ, 7 ಕ್ಷೇತ್ರಗಳಲ್ಲಿ ಯಾರು ಬರ್ತೀರಿ ಬನ್ನಿ, ನಿಮ್ಗೆ ಆಟೋಮೆಟಿಕ್ ಇದಾಯ್ತಾ ಬಾಗಲಕೋಟೆಗೆ ಹೋಗ್ತೀನಿ, ಅದಾಯ್ತಾ ಬೆಳಗಾವಿಗೆ ಹೋಗ್ತೀನಿ, ಅದಾಯ್ತಾ ಹುಬ್ಳಿಗೆ ಧಾರವಾಡಗೆ ಹೋಗ್ತೀನಿ. ಈ ತರ ನೀವು ಅದನ್ನ ಏನು ನಿರಂತರವಾಗಿ ಅದನ್ನು ಜೀವಂತವಾಗಿಡಬೇಕು. ಆಗ ಹೈಕಮಾಂಡ್ ಅನ್ಸುತ್ತೆ, ಏನ್ರಿ ಎಂತ ಹೋರಾಟಗಾರರಿಂದ ನಾನು ಅವಕಾಶ ಕೊಟ್ಟಿಲ್ಲ ಮತ್ತೊಂದು. ಇಲ್ಲಾಂದ್ರೆ ನೀವೇನ್ ಮಾಡ್ತೀರಿ? ಎಕ್ಸ್ಪೋಸ್ ಆಗ್ಬಿಡ್ತೀರಿ. ಬಟ್ ಅವಾಗ್ಲೇ ನಿಮಗೆ ಈಗ ಇವರು ಬಸನಗೌಡರು ನಿಮಗೆ ವಿಜಯಪುರದಲ್ಲಿ ಹೋರಾಟ ಮಾಡಿದ್ರು, ಬಾಗಲಕೋಟೆಯಲ್ಲಿ ಹೋರಾಟ ಮಾಡಿದ್ರು, ಬೆಳಗಾವಿಯಲ್ಲೂ ಹೋರಾಟ ಮಾಡಿದ್ರು, ವಿಜೇಂದ್ರ ಆರಷ್ಟು ಮತ್ತೊಂದ್ ಕಡೆ ಹೋರಾಟ. ಈ ವಿಚಾರನೆ ಈಗ ಪ್ರತಿಪಕ್ಷದವರು ಅಂದ್ರೆ ಆಡಳಿತ ಪಕ್ಷದಲ್ಲಿರುವಂತವ್ರು ವಿರೋಧಿಗಳು ಎತ್ಕೊಂಡ್ರು. ನಿಮ್ಮಲ್ಲೇ ಸಮನ್ವಯತೆ ಇಲ್ಲ. ವಕ್ಫ್ನ ವಿಚಾರವಾಗಿ ನೀವೊಂದಾರಿ, ಅವರೊಂದಾರಿ, ಇವರೊಂದಾರಿ ಅಂತ ಹೋರಾಟ ಮಾಡ್ತಿದ್ರಿ ಅಂತಾನೆ ಪ್ರಸ್ತಾಪ ಮಾಡಿದ್ರು. ವಿಜೇಂದ್ರನಿಗೆ ಲಾಭ ಆಗಿರೋದೇನು ಗೊತ್ತಾ? ಆತ ಮೌನವಾಗಿರೋದು ಆತನಿಗೆ ಲಾಭ ಆಗಿರೋದು. ಅವ್ರ ಹಿರಿಯರು ಅವ್ರು ಏನೇ ಮಾತಾಡ್ಲಿ ನಾವು ಸುಮ್ಮನೆ ಇರ್ತೀವಿ. ಈಗ ನಿನ್ನೆ ಇದಾದಾಗ ಏನು ಅವರನ್ನ ಉಚ್ಚಾಟನೆ ಮಾಡಿದಾಗ ವಿಜೇಂದ್ರ ಏನ್ ಹೇಳ್ತಿರು? ಏನ್ ಹೇಳಿರ್ಬೋದು? ಏನ್ ಹೇಳ್ಬೇಕಾಗಿತ್ತು? ಸಂಭ್ರಮಿಸುವಂತಹ ಸಂದರ್ಭ ಅಲ್ಲ ಇದು, ಅಲ್ವಾ? ನಾವು ಸಂಭ್ರಮಿಸೋದಲ್ಲ, ಇದು ದುರದೃಷ್ಟ, ದುಃಖದ ವಿಚಾರ ಅಂತ ಹೇಳಿದ್ರು. ಒಂದು ವೇಳೆ ಯಾವತ್ತಾದ್ರೂ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಚಾರದಲ್ಲಿ ನಮಗೆ ಇಷ್ಟ ಇಲ್ಲ ರೀ, ವಿಜಯೇಂದ್ರ ಅಧ್ಯಕ್ಷ ಆಗಿ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡೋದು? ಪಕ್ಷ ನಡಿಬೇಕು. ಬಟ್ ಸಾಮಾಜಿಕ ಜೀವನದಲ್ಲಿ ಅದನ್ನ ಹೇಳಬೇಕಲ್ಲ ಸರ್. ವಿಜೇಂದ್ರ ಈಗ ದುರದೃಷ್ಟಕರ ದುಃಖದ ವಿಚಾರ, ಯತ್ನಾಳ್ ಉಚ್ಚಾಟನೆ ಮಾಡಿದ್ರೆ ಸೂಪರ್ ಅಂತ ಹೇಳಕ್ಕಾಗತ್ತಾ? ಹೇಳ್ಬೋದಿತ್ತಲ್ಲ. ರಾಜ್ಯಾಧ್ಯಕ್ಷರ ಹೆಂಗ್ ಹೇಳಕ್ ಸಾಧ್ಯ? ಅದೇ ಅಂದಿದ್ದು. ಆ ಸೂಕ್ಷ್ಮತೆ ಆಗಿದ್ರೆ ಇವ್ರು ಹೇಳ್ಬೋದು, ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಹೇಳುವಂತ ಇವರು ಯಾರು, ಯತ್ನಾಳ್ ಅವರು. ಅವ್ನು ಯಾವ್ರಿ ಮುಖ್ಯಮಂತ್ರಿ, ಅವನೆಲ್ಲ ಇದ್ರಿ ಭ್ರಷ್ಟ ಇದ್ದಾನ್ರಿ, ಅವ್ರು ಹೇಳ್ಬೋದಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಅವ್ರು ಹೇಳ್ಬೋದು. ಅವ್ರು ಹೇಳಿದ್ರೆ ಓಕೆ ಅಂತೆ. ಅವ್ರು ಹೇಳುವಾಗ ಯಾವನಾದ್ರೂ ಹೇಳ್ಬೇಡ್ರಿ, ಪಕ್ಷದ ವಿಚಾರ, ಸಾವಿರ ಸಮಸ್ಯೆಗಳಿದೆ, ಆಯ್ತಪ್ಪ. ಈಗ ತಮ್ಮದನ್ನು ಮಾಡ್ಕೊಂಡು ಹೋದ್ರು. ಈಗ ಯಾರು ಖರ್ಗೆ ಅವರು ಹೇಳಿದ್ರು, ಗಂಗೆ ಡುಮ್ಕಿ ಲಗಾನೆ ಸೆ ಏ ವಾಕ್ಯ ಅಂತೇಳಿ. ಇವರು ಹೋಗಿ ಬಂದ್ರು. ಯಾರು? ಡಿ ಕೆ ಶಿವಕುಮಾರ್ ವಿರುದ್ಧ ಏನಾದ್ರು ಶಿಸ್ತು ಕ್ರಮ ಕೈಗೊಂಡ್ರ ಖರ್ಗೆ? ಇಲ್ಲ. ನಿಮ್ಮದನ್ನ ನೀವು ಮಾಡಿ ಅಷ್ಟೇ. ನಿಮ್ಗೆ ಯಾವ್ದು ಸರ್, ನನಗಿದು ಕರೆಕ್ಟ್ ಅನಿಸ್ತಾ ಇದೆ, ನಾನು ಇದನ್ನ ಮಾಡ್ತಾ ಇದ್ದೀನಿ, ಮಾಡಿ. ನೀವು ಬಸವನಗೌಡ ಪಾಟೀಲ್ ಯತ್ನಾಳ್ ಅಧ್ಯಕ್ಷ ಆಗಿ ಅವ್ರು ಮಾಡಿದಾಗ, ಈಗ ನಾನು ಮೊನ್ನೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಗೆ, ನಾರಾಯಣಗೌಡರು ಯಾವುದು ರಕ್ಷಣಾ ವೇದಿಕೆ ಅವರು ಹೋರಾಟ ಮಾಡಿದಾಗ ಅವ್ರಿಗೂ ಪ್ರವೀಣ್ ಶೆಟ್ಟರ್ಗೂ ಸೆಟ್ ಆಗಲ್ಲ. ಆದ್ರೂ ಪ್ರವೀಣ್ ಶೆಟ್ಟರ್ ಮತ್ತೊಂದು ಕಡೆ ಹೋಗಿ ಮಾಡ್ತಾರೆ. ಅಂದ್ರೆ ನೀವು ಜನಮಾನಸಕ್ಕೆ ಗೊತ್ತಾಗಬಾರ್ದು ಅದು ಅಂತ. ನೀವು ಮೈಸೂರು ಇದಕ್ಕೆ ಕರೆದ್ರಿ ನಿಮ್ಮನ್ನ, ಯಾವುದಕ್ಕೆ? ಪಾದಯಾತ್ರೆಗೆ. ಅಧ್ಯಕ್ಷ ಕರೆದ, ನೀವು ಯಾಕೆ ಬರ್ಲಿಲ್ಲ? ಅಲ್ಲಿ ವಿಜೇಂದ್ರ ಅನ್ನೋದಕ್ಕಿಂತ ಅಧ್ಯಕ್ಷ ಅಂತಲ್ವಾ ಇಂಪಾರ್ಟೆಂಟ್? ಆಯ್ತಪ್ಪ, ನಿಮ್ಗೆ ಬರಕ್ ಆಗೋದಿಲ್ಲ, ನಾವು ಅದರಲ್ಲಿ ಒಂದು ಬೇರೆ ಕಡೆ ಮಾಡ್ತೀವಿ ಅಥವಾ ಡೈರೆಕ್ಟ್ ಆಗಿ ಅಲ್ಲೇ ಇರ್ತೀವಿ, ಏನಾದ್ರೂ ಒಂದು ಮಾಡ್ಬೇಕಲ್ಲ. ಇಲ್ಲ, ನಾವು ಅಲ್ಲಿಂದ ನಾವು ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತೀವಿ, ಅದೆಲ್ಲಿಗೆ ಬಂತು? ಪಕ್ಷದ ಪಾಲಿಸಿಗಳನ್ನು ಒಪ್ಪಲೇ ಇಲ್ಲ. ನನ್ನ ಪ್ರಕಾರ ವಿಜೇಂದ್ರ ಅವರ ಅಡಿಯಲ್ಲಿ ಒಪ್ಪಲಿಲ್ಲ ಅಂತ. ಪಾಟೀಲ್, ನನ್ನ ಪ್ರಕಾರ ಸಂಘ ಆಗಲಿ ಬಿಜೆಪಿ ಹೈಕಮಾಂಡ್ ಆಗಲಿ ಸುಮ್ಮನೆ ಒಂದು ಅಧ್ಯಕ್ಷರನ್ನಾಗಿ ಮಾಡಿಬಿಟ್ಟಿದೆ ಇವರನ್ನ.
ಆಮೇಲೆ ಇವ್ರು ಹಿಂಗೆ ಮಾತಾಡ್ತಿದ್ದಾರೆ, ಸುಮ್ಮನೆ ಮಾತಾಡಕ್ಕಾಗಲ್ಲ, ಯಾರು ಪಂಪಿಂಗ್ ಮಾಡದೆ ಹಂಗೆ ಮಾತಾಡಕ್ ಸಾಧ್ಯನೇ ಇಲ್ಲ. ಒಟ್ಟಾರೆ ಬಿಟ್ಬಿಡಿ 2020 ಗೋಡಾಯ ಮೈದಾನ, ನೀವು ಹೊಡ್ಕೊಳ್ಳಿ ಬಡ್ಕೊಳ್ಳಿ ಏನ್ ಬೇಕಿದ್ರೆ ಮಾಡ್ಕೊಳ್ಳಿ, ಯಾರು ಉಳಿತಾನೆ ಅವನು ನೆಕ್ಸ್ಟ್ 2028ಕ್ಕೆ ಅಂತೇಳಿ ಅದನ್ನ ಇವರುಗಳು ಕೂಡ ಅರ್ಥ ಮಾಡ್ಕೋಬೇಕು. ಕೇಂದ್ರಕ್ಕೆ ರಾಜ್ಯದ ಬಿಜೆಪಿಯ ನಾಯಕ ಯಾರಾದ್ರೂ ತಲೆ ನೋವಿಲ್ಲ ರೀ. ಈಗೋ ಕ್ಲಾಸ್ ಜಾಸ್ತಿ ಆಯ್ತು ಅಥವಾ ಪ್ರತಿಷ್ಠೆ ತಗೊಂಡ್ರ ಅವ್ರಿಗೆ ಬೇಕೇ ಆಗಿಲ್ಲ ರೀ. ರಾಜ್ಯ ಬಿಜೆಪಿ ಅವರಿಗೆ ಸದ್ಯಕ್ಕೆ ಬೇಕೇ ಆಗಿಲ್ಲ. ಯಾಕೆ? MLA ಚುನಾವಣೆ ಇದೆಯಾ, MP ಚುನಾವಣೆ ಇದೆಯಾ, ರಾಜ್ಯಸಭಾ ಚುನಾವಣೆ ಇದೆಯಾ, ಎಲ್ಲ ಅವ್ರು ಮಾಡ್ಕೋತಾರೆ. ಯಾವಾಗ ಇವ್ರು ಇಂಪಾರ್ಟೆಂಟ್ ಆಗ್ತಾರೆ ಅಂತಂದ್ರೆ ನಾಳೆ ವಿಧಾನಸಭಾ ಚುನಾವಣೆ ಬರುತ್ತಲ್ಲ ಆಗ ಬರ್ತಾರೆ. ಈಗ ಅವ್ರು ಬಿಟ್ಟಿದ್ದಾರೆ ಗೋಡಾಯ ಮೈದಾನ, ನೀವು ಏನ್ ಬೇಕಿದ್ರೆ ಮಾಡ್ಕೊಳ್ಳಿ. ಈಗ ವಿಜೇಂದ್ರ ಹೋಗಿ ಕೇಳ್ತಾರೆ, ಅಲ್ಲ ಸರ್ ಇಷ್ಟೆಲ್ಲ ಬಾಯಿಗೆ ಬಂದಂಗೆ ಬೈತಾ ಇದ್ರೆ ನಾನೇನ್ ಹೇಳಿ? ನಿಮ್ಮ ಪಾಯಿಂಟ್ಸ್ಗಳು ಸ್ಟ್ರಾಂಗ್ ಆಗಿದ್ದಾಗ ಅವ್ರು ಇಷ್ಟು ನನಗೆ ಬೈದ್ರು ನಾನು ಏನು ಹೇಳಿಲ್ಲ, ಮತ್ತೆ ನನ್ನ ಪಕ್ಷ ಕಟ್ಟೋದು ಹೆಂಗೆ? ಅಂದ್ರೆ ನೀವು ಹೇಳಿದಂಗೆ ನೋಡಿದ್ರೆ ಈಗ ವಿಧಾನಸಭೆ ಚುನಾವಣೆ ಹತ್ತಿರ ಬಂದಂಗೆ ಗೌಡ್ರನ್ನ ವಾಪಸ್ ಕರ್ಕೊಂಡ್ ಬರ್ತಾರೆ. ಗೊತ್ತಿಲ್ಲ, ಅದು ಅದರ ಅಗತ್ಯತೆಯನ್ನು ಅವರು ಪ್ರತಿಪಾದಿಸಬೇಕು. ಯಾರು? ಗೌಡ್ರು. ನನ್ನ ಅಗತ್ಯ ಇದೆ ಬಿಜೆಪಿಗೆ. ಕೆಜೆಪಿ ಕಟ್ಟಿ ಹೊರಗೋದ್ರಲ್ಲ ಯಾರು? ಯಡಿಯೂರಪ್ಪ ಹೊರಗೋಗ್ಬಿಟ್ಟು ಇಲ್ಲಿ ಅರಮನೆ ಮೈದಾನ ಬಸವನಗುಡಿಯೋ ಪ್ಯಾಲೇಸ್ ಗ್ರೌಂಡ್ ಅಂತ, ಪ್ಯಾಲೇಸ್ ಅಲ್ಲ ಬಸವನಗುಡಿ ಇರಬೇಕು, ನ್ಯಾಷನಲ್ ಕಾಲೇಜ್ ಗ್ರೌಂಡ್. ಇವರು ಸ್ಪೀಚು ಯಾರ್ದು? ನರೇಂದ್ರ ಮೋದಿ ಅವ್ರದ್ದು. ಇಲ್ಲಿ ಇನ್ನು ಮುಖ್ಯ ಪ್ರಧಾನಮಂತ್ರಿ ಆಗಿಲ್ಲ ಐ ಥಿಂಕ್. ಇಲ್ಲಿ ಸ್ಪೀಚು ಬೆಂಗಳೂರಿನಲ್ಲಿ. ಇದೇ ಯಡಿಯೂರಪ್ಪ 4 ಜನ ಯಾರೋ ಆ ಕಡೆ ಈ ಕಡೆ ಇದ್ದವ್ರನ್ನ ಕೂರಿಸ್ಕೊಂಡು ಇಲ್ಲಿ ಗಾಂಧಿ ಪ್ರತಿಮೆ ಇದೆಯಲ್ಲ, ಗಾಂಧಿ ಇದರ ಹತ್ರ ಅಲ್ಲಿ ಪ್ರತಿಭಟನೆ ಕೂತಿದ್ದಾರೆ. ನೋಡಿ ಎಂತ ಒಂದು ಸನ್ನಿವೇಶ ಅಂತೇಳಿ. ಕೆಜೆಪಿಲಿ ಯಾವುದೋ ಒಂದು ವಿಚಾರಕ್ಕೆ ಪ್ರತಿಭಟನೆ ಕೂತಿದ್ದಾರೆ. ಇವರು ಪ್ರಧಾನಮಂತ್ರಿ ಅಭ್ಯರ್ಥಿ. ಎಲ್ಲರಿಗೂ ಏನಿತ್ತು ಅಂದ್ರೆ ಅವ್ರು ಬರ್ತಾರೆ, ಇವರನ್ನ ಸಮಾಧಾನ ಪಡಿಸ್ತಾರೆ, ಅಂಥದ್ದೇನೂ ಆಗಲಿಲ್ಲ. ಆದರೆ ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಅನಿವಾರ್ಯ ಅಂತ ಅವ್ರಿಗೆ ಗೊತ್ತಾಯ್ತು. ನಂತರ ಅವ್ರನ್ನ ಕರ್ಕೊಂಡ್ಬಂದು ಅಧ್ಯಕ್ಷ ಮಾಡ್ತಾರೆ. ನಾನು ಈಗಲೂ ಹೇಳೋದೇನು ಗೊತ್ತಾ, ಬಸವನಗೌಡ ಪಾಟೀಲ್ ಎತ್ತಾಳು ಹೊರಗಿರ್ಲಿ ಮತ್ತೊಂದಿರ್ಲಿ, ನಾನು ಅನಿವಾರ್ಯ ರೀ ಬಿಜೆಪಿಗೆ, ಉತ್ತರ ಕರ್ನಾಟಕದಲ್ಲಿ ನಾನಿಲ್ಲದೆ ಆಗೋದಿಲ್ಲ ಅನ್ನೋದನ್ನ ಅವ್ರು ಸಾಬೀತು ಮಾಡಬೇಕು, ಅವರ ಶಕ್ತಿಯನ್ನು ತೋರಿಸಬೇಕು. ಅವರ ಇಲ್ಲಿ ತನಕದ ಶಕ್ತಿ ಪ್ರದರ್ಶನ ಯಾವುದು ಹೇಳಿ ನನಗೆ? ಅಲ್ಲಿ ನೀವು ಪಾರ್ಟಿಯಿಂದ ಹೊರಗೆ ಹಾಕಿದ್ಮೇಲೆ ಪಾರ್ಟಿ ಕಟ್ಟೋದು ಹೆಂಗೆ? ಅಲ್ಲ, ಇಲ್ಲಿ ತನಕ ಇದ್ರಲ್ಲ, ನೀವೇನು ಕಟ್ಟಿದ್ದೀರಿ ಅಷ್ಟೇ ಪ್ರಶ್ನೆ. ಅಧಿಕಾರ ಕೊಟ್ಟಿದ್ರೆ ಕಟ್ತೀವಿ ಅಂತಿದ್ರು, ಏನ್ ಕಟ್ತೀನಿ. ಫೈನ್, ನಾವು ಈ ಯತ್ನಾಳ್ ಗೌಡರ ವಿಚಾರವನ್ನ ಮತ್ತೆ ಮುಂದಿನ ಬುಲೆಟಿನ್ಗಳಲ್ಲಿ ಇನ್ನಷ್ಟು ಮಾತಾಡೋಣ. ಇಷ್ಟೆಲ್ಲ ಆದ್ಮೇಲೆ ನಮ್ಮನ್ನ ಕಾಡುವ ಕಟ್ಟ ಕಡೆಯ ಪ್ರಶ್ನೆ, ಬಸನಗೌಡರು ಎಲ್ಲಿದ್ದಾರೆ? ಹೌದು, ಬಸನಗೌಡರು ಸದ್ಯಕ್ಕೆ ಕಲಬುರಗಿಯ ಚಿಂಚೋಳಿ ಗೆಸ್ಟ್ ಹೌಸ್ ಅಲ್ಲಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. 2 ದಿನದಿಂದ ಆಚೆ ಬಂದಿಲ್ಲ, ಮಾಧ್ಯಮಗಳ ಜೊತೆಗೆ ಮಾತಾಡಿಲ್ಲ. ಮೌನಂ ಸಮ್ಮತಿ ಲಕ್ಷಣಂ. ಯಾವುದಕ್ಕೆ ಸಮ್ಮತಿ ಅಂತ ಅನ್ಕೊಂಡಿದಾರೋ ಏನೋ, ಯಾವ ಸದ್ಯಕ್ಕೆ ಮಾತಾಡದ ಬೇಡಪ್ಪ, ಮಾತಾಡೇ ಸಮಸ್ಯೆ ಆಗಿದೆ ಅಂತ ಹೇಳಿ. ಅಲ್ಲ, ಅವ್ರು ಅಷ್ಟು ಮಾತಾಡಿ ಆಗಿದೆ. ಈಗ ಸುಮ್ಮನೆ ಇದ್ರು ಏನು ಪ್ರಯೋಜನ ಇಲ್ಲ ಅಂತ. ಅವ್ರು ಯಾಕೆ ಒಂಟಿಯಾಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ? ಅವ್ರು ಮಾತಾಡಿ ಅವ್ರ ಕೋಟ ಮುಗಿದಿದೆ, ಅಷ್ಟು ಮಾತಾಡ್ಬಿಟ್ಟಿದ್ದಾರೆ. ಈಗ ನಿಜ. ಈಗ ನೋಡ್ರಿ, ಒಬ್ಬರನ್ನ ಅಧ್ಯಕ್ಷ ಮಾಡಲೇಬೇಕಲ್ವಾ? ಒಬ್ಬ ವಿಜೇಂದ್ರನ ಮಾಡಬೇಕಿದ್ರೆ ಇವರನ್ನ ಮಾಡಬೇಕು. ಯಾರನ್ನೊಬ್ಬರು ಮಾಡಿದಾಗ ನಿಮ್ಗೆ ಆರೋಪ ಪ್ರತ್ಯಾರೋಪ ಇರುತ್ತೆ. ನಮ್ದು ವಿರೋಧ ಇದೆ ಅಂತೇಳಿ. ವೈ ವಿರೋಧ? ಅವನು ಬೇಡ ಅಂತೇಳಿ ಇನ್ಯಾರು ಮತ್ತೊಂದಾದಾಗ ಅದಾಗತ್ತಾ? ಆಗೋದಿಲ್ಲ. ಆಗಿದ್ರೆ ನೀವೇನ್ ಮಾಡಬೇಕು? ನೀವು ಬೆಳಿಬೇಕು, ನೀವು ಪಕ್ಷವನ್ನು ಸಂಘಟನೆ ಮಾಡಬೇಕು, ಬೆಳಿಬೇಕು. ಹೆಂಗ್ ಬೆಳೆಯೋದಕ್ಕೆ ಅವಕಾಶ ಇತ್ತು ನಿಮಗೆ? ಬಸವನಗೌಡ ಪಾಟೀಲ್ ಅವರಿಗೆ ಬೆಳೆಯೋದಕ್ಕೆ ಎಂತ ಅವಕಾಶ ಇತ್ತು ಅಂದ್ರೆ ಅವ್ರಿಗೆ ಏನ್ ಮಾಡಬೇಕಂದ್ರೆ ಉತ್ತರ ಕರ್ನಾಟಕದಲ್ಲಿ ವಕ್ಫ್ ಇದೆಯಲ್ಲ, ವಕಫ್ ಅಂತಾರೆ, ಇರ್ಲಿ, ವಕ್ಫನ್ನ ಇಡೀ ಉತ್ತರ ಕರ್ನಾಟಕದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ವಕ್ಫ್ ಬಗ್ಗೆ ಮಾತಾಡ್ತಾರೆ ಅಂತ ಊರು ತಿರುಗಬೇಕಾಗಿತ್ತು. ಜನ ಬಂದೇ ಬರ್ತಾರೆ. ನಿಮ್ಗೆ ಹೆಂಗ್ ಗೊತ್ತಾ? ಎಲ್ಲ ರೆಡಿ ಮಾಡಿದ್ರೆ ಆಗಲ್ಲ. ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ನಾಯಕ, ಬಟ್ ನೀವು ಗಮನಿಸಿದಿರಿ, ನಿಮ್ಗೆ ಗೊತ್ತಿರುತ್ತೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಕ್ಫ್ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲೇ ಹೋರಾಟ ಮಾಡಿದ್ರು. ಅಲ್ಲ, ಹೋರಾಟದ ಸದನದಲ್ಲೂ ಅದನ್ನ ಹೆಚ್ಚು ಪ್ರಸ್ತಾಪ ಮಾಡಿದ್ರು. ಸರ್, ಅದಕ್ಕೆ ಲಿಮಿಟ್ ಅಂತ ಇಲ್ಲ ಸರ್. ಅದಕ್ಕೆ ಪಾಟೀಲ್ ರೇ, ಅದಕ್ಕೆ ಲಿಮಿಟ್ ಇದೆ. ಮುಗ್ದೋಯ್ತಾ? 3 ದಿವಸ ಮಾಡಿದೆ, ಹಂಗಲ್ಲ ಅಂತ. ಅದಕ್ಕೆಲ್ಲ ಎಂಡ್ ಬೇಕು. ನೀವು ವಿಜಯಪುರ ಫುಲ್ ಸುತ್ತಿದ್ದೀರಪ್ಪ, 7 ಕ್ಷೇತ್ರಗಳಲ್ಲಿ ಸುತ್ತಿ, ಯಾರು ಬರ್ತೀರಿ ಬನ್ನಿ, ನಿಮ್ಗೆ ಆಟೋಮೆಟಿಕ್ ಇದಾಯ್ತಾ ಬಾಗಲಕೋಟೆಗೆ ಹೋಗ್ತೀನಿ, ಅದಾಯ್ತಾ ಬೆಳಗಾವಿಗೆ ಹೋಗ್ತೀನಿ, ಅದಾಯ್ತಾ ಹುಬ್ಳಿಗೆ ಧಾರವಾಡಗೆ ಹೋಗ್ತೀನಿ. ಈ ತರ ನೀವು ಅದನ್ನ ಏನು ನಿರಂತರವಾಗಿ ಅದನ್ನ ಜೀವಂತವಾಗಿಡ್ಬೇಕು. ಆಗ ಹೈಕಮಾಂಡ್ ಅನ್ಸುತ್ತೆ, ಏನ್ರಿ ಎಂತ ಹೋರಾಟಗಾರರಿಂದ ನಾವು ಅವಕಾಶ ಕೊಟ್ಟಿಲ್ಲ ಮತ್ತೊಂದು ಹೇಳಿ. ಇಲ್ಲಾಂದ್ರೆ